ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಎಣ್ಣೆಗಾಯಿ ಬದನೆಕಾಯಿನ ಮಾಡ್ತಾ ಇದ್ದೀನಿ. ಅದು ಕ್ವಾಲಿಟಿ ಮಸಾಲಾನ ಬಳಸಿ ಅದ್ಭುತ ರುಚಿಯನ್ನು ಕೊಡುವಂಥ ಎಣ್ಣೆಗಾಯಿ ಬದನೆಕಾಯಿ ಪಲ್ಯನ ಹೇಗೆ ಮಾಡೋದಂತ ನೀವು ಮಾಡ್ಕೊಂಬನ್ನಿ. ಥ್ಯಾಂಕ್ ಯು. ಕ್ವಾಲಿಟಿ ಮಸಾಲ ನಾನು ಎಣ್ಣೆಗಾಯಿ ಬದನೆಕಾಯಿ ಮಾಡಲು ತೆಗೆದುಕೊಂಡಂಥ ಪದಾರ್ಥ ರೀ 4ರಿಂದ 5 ಬದನೆಕಾಯಿ ತೊಗೊಂಡಿನ್ರಿ. ನೀವು ಮುಳ್ಳು ಬದನೆಕಾಯಿ ತೊಗೋಬೋದ್ರಿ. ನಾನು ಇಲ್ಲಿ ತಟ್ಟೆಯಲ್ಲಿ ತೋರಿಸಿದಂಥ ಟೊಮೆಟೊ, ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ತೊಗೊಳ್ರಿ. ನೋಡಿ ನಾನು ಮತ್ತು ಈ ಮಸಾಲ ಪ್ರಾಡಕ್ಟ್ಸನ್ನು ಒಂದು ಕಡೆ ಇಟ್ಕೊಳ್ರಿ. ಈಗ ಒಂದು ಕಡಾಯಿನ ಕಾಯಾಕಿಡ್ರಿ. ಅದಕ್ಕೆ ಅರ್ಧ ಬಟ್ಲಷ್ಟು ಶೇಂಗಾನ ಮೀಡಿಯಮ್ ಲೋ ಫ್ಲೇಮಲ್ಲಿ ಹೊತ್ತಿಸ್ಕೊಳ್ದೆ ಹುರ್ಕೊಳ್ರಿ. ಅದನ್ನು ತಣ್ಣಗಾಕ ಒಂದು ಬಟ್ಟಲ್ದಾಗ ಹಾಕೊಂಬಿಡ್ರಿ. ಈಗ ನಾನು ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಅವೆಲ್ಲವನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತಣ್ಣಗಾದ ಶೇಂಗಾನ ಹಾಕ್ಕೊಂಡಿದ್ದೀನಿ ರೀ. 3ರಿಂದ 4 ಟೊಮೆಟೊ ಹಾಕ್ಕೊಂಡಿನಿ. ಅದನ್ನು ನೀರು ಹಾಕದೇನೆ ಮಿಕ್ಸಿ ಮಾಡ್ಕೊಂಬಂದೀನಿ ರೀ. ಮಿಕ್ಸಿ ಮಾಡ್ಕೊಂಡಿದ್ದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೆ 1 ಟೀ ಸ್ಪೂನ್ ಸಬ್ಜಿ ಮಸಾಲ ಹಾಕಾಕತ್ತೀನಿ ರೀ. 3/4 ಟೀ ಸ್ಪೂನ್ ಗರಂ ಮಸಾಲ ಹಾಕೀನಿ ರೀ. ಅರ್ಧ ಸ್ಪೂನು ಅರಿಶಿಣ ಪುಡಿ ಹಾಕೀನಿ. 3ರಿಂದ 4 ಅಥವಾ ನಿಮ್ಮ ಖಾರದ ಅನುಸಾರ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಹರಳುಪ್ಪು ಹಾಕೀನಿ. ನೀವು ನೈಸ್ ಉಪ್ಪನ್ನು ಹಾಕ್ಬೋದ್ರಿ. 1 ಸ್ಪೂನ್ ಹುಚ್ಚೆಳ್ಳು ಅಂದರೆ ಗುರೆಳ್ಳು ಪುಡಿ, ನೈಗರ್ ಪೌಡ್ರ್ ಅಂತೀವಲ್ಲ, ನೈಗರ್ ಸೀಡ್ಸ್ ಪೌಡ್ರ್ ಹಾಕೀನಿ ರೀ. ಇವೆಲ್ಲವನ್ನು ನೀರು ಹಾಕ್ದೇ ಮಿಕ್ಸ್ ಮಾಡ್ಕೊಳ್ರಿ. ನೀರು ಯಾವಾಗ ಹಾಕಬೇಕಂತ ಹೇಳ್ತೀನಿ ರೀ. ಈಗ ಎಣ್ಣೆಗಾಯಿ ಬದನೆಕಾಯಿ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಾವು 4 ಭಾಗದಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ರೀ. ಹುಳುವಿಲ್ಲದೆ ನೋಡ್ಕೊಳ್ರಿ. ಈಗ ಸ್ಪೂನು ಅಥವಾ ಕೈಯಿನ ಸಹಾಯದಿಂದ ನೀವು ತಯಾರಿಸಿಕೊಂಡಂತಹ ಮಸಾಲೆಯನ್ನು ಈ ಥರ ತುಂಬ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಯಾರಿಗಿಷ್ಟ ಇಲ್ಲ ನೀವೇ ಹೇಳಿ. ಈಗ ಒಂದು ಕಡಾಯಿನ ಕಾಯಕ್ಕಿಟ್ಟಿನಿ ರೀ. ಹೆಸರೇ ಹೇಳ್ದಂಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಈಗ ಒಂದೊಂದಾಗಿ ಹಾಕ್ಕೊಳ್ರಿ. ಹಾಕ್ಕೊಂಡು ಮೀಡಿಯಮ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚ್ರಿ. ಈಗ ನೀವು ರುಬ್ಬಿಕೊಂಡಂಥ ಮಸಾಲೆಗೆ ಇರುತ್ತೆ ನೋಡಿರಿ, ಉಳಿದ ಮಸಾಲೆ ಇರುತ್ತಲ್ಲ, ಅದಕ್ಕೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗ 2ರಿಂದ 3 ನಿಮಿಷ ಆದ ನಂತರ ಈ ಥರ ತಿರುವಿ ಹಾಕಿ, ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ತಿರುವಿ ಹಾಕ್ರಿ. ಹೊತ್ತಿಸ್ಕೋಬೇಡ್ರಿ, ಲೋ ಫ್ಲೇಮ್ ಇಡ್ರಿ. ನಂತರ ಮುಚ್ಚಳ ಮುಚ್ಚಿ ಒಂದು ಫುಲ್ ಕಡ್ಡಿಯಷ್ಟು 10ರಿಂದ 12 ಎಸಳು ಕರಿಬೇವಿನ ಸೊಪ್ಪು ಹಾಕ್ಕೊಳ್ರಿ. ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನು ಎಣ್ಣೆಯಲ್ಲೇ ನೀವು ಮೀಡಿಯಮ್ ಲೋ ಫ್ಲೇಮಲ್ಲಿ 8ರಿಂದ 10 ನಿಮಿಷ ಬೇಯಿಸ್ಕೊಳ್ರಿ. ತುಂಬ ರುಚಿ ಕೊಡುತ್ತೆ. ಈಗ ನೀವು ತಯಾರಿಸಿಕೊಂಡಂತಹ ಮಸಾಲೆ ಇರುತ್ತಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ. ನಿಮ್ಗೆ ಗಟ್ಟಿ ಬೇಕಂದ್ರೆ ನೀರು ಜಾಸ್ತಿ ಬೇಡ್ರಿ, ತೆಳು ಬೇಕಂದ್ರೆ ಹಾಕ್ಕೊಳ್ರಿ. ಇದು ರೊಟ್ಟಿ, ಅನ್ನ, ಚಪಾತಿಯೊಂದಿಗೆ ಸವಿಯಬಹುದ್ರಿ. ನೋಡ್ತಾ ಇದ್ದೀರಲ್ಲ. ಈಗ ಮುಚ್ಚಳವನ್ನು ಮುಚ್ಚಿ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಮೀಡಿಯಮ್ ಲೋ ಫ್ಲೇಮಲ್ಲಿ 10 ನಿಮಿಷ ಮಾಡ್ಕೊಂಬಿಡ್ರಿ. ತುಂಬ ರುಚಿ ಕೊಡುತ್ತೆ. ವೆರೈಟಿ ಇದೆ ಅಂತಲೇ ಹೇಳ್ಬೋದ್ರಿ. ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ರೀ. ಇದು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ರೀ. ಕ್ವಾಲಿಟಿ ಮಸಾಲ ಪ್ರಾಡಕ್ಟ್ ಅವರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ರೀ. ಖಡಕ್ ಜೋಳದ ರೊಟ್ಟಿಯೊಂದಿಗೆ ಎಣ್ಣೆ ಬದನೆಕಾಯಿ ಪಲ್ಯವನ್ನು ಸವಿಯಿರಿ. ಥ್ಯಾಂಕ್ ಯು ಕ್ವಾಲಿಟಿ ಮಸಾಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.